ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರ್ಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಯಸ್ಯ ವಾಕ್ ಕಾಮಧೇನುನ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಬ್ಧಿ ವಿಕ್ರೀಡಿರಮಿ ಶಾರದಾನ್ ಲಕ್ಷ್ಮೀ ನಾರಾಯಣ ಮುನಿನ್ ವಂದೇ ವಿದ್ಯಾಗುರುನ್ ನಮಃ. ಅರ್ಥ್ಯಕಲ್ಪಿತಕಲ್ಪೋಯಂ ಪ್ರತ್ಯರ್ಥ್ಯಗಜಕೇಸರಿ ವ್ಯಾಸತೀರ್ಥ ಮುನಿರ್ ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದಾ ತಥಾ ಖಲು ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯೇ ಅಂಬುಧಿನೋಪಮೇಯಂ ಮನೋಜಜಿತ್ಯಂ ಮನಸಮ್ಯಪತ್ಯಾರುಹೃತ್ತಮಾಕ್ಯಂ ಸುಗುರುಂ ನಮಾಮಿ. ಪ್ರಣಮತ್ ಕಾಮಧೇನಂಚ ಭಜತ್ ಸುರತರೂಪಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧಿ ಮಂಡಲ ಮಂಡನಾಯಿತಃ ಸದಾ ಮಮಾಜ್ಞಾನ ತಮೋ ವಿನಾಶಕಃ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಶ್ರೀಮತ್ಸುಧಾದ್ಭುತಂ ಬೋಧಿ ವಿಕ್ರೀಡನ ವಿಚಕ್ಷಣಾನ್ ವಾಕ್ಯಾರ್ಥ ಚಂದ್ರಿಕಾಕಾರಾನ್ ವಿದ್ಯಾಧೀಶು ಗುರುನ್ ಭಜೆ. ಸುಧಾ ವಿಭೃತಿ ಕರ್ತಾರಂ ವಸುಧಾ ದೇವಪೂಜಿತಂ ಮೇಧಾವಿಸ್ತುತ ವೈದುಷ್ಯಂ ಸೇವೆ ಸತ್ಯವ್ರತಂ ಗುರುಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಸತ್ಯನಾಥ ಗುರುಪಾತ ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ. ನೈವೇದ್ಯಕ ವಿಶಂಭ್ರಾಮೇ ವೀಕ್ಷತದ್ಭಕ್ತಿ ಭಗ್ಗುರುಃ ಯೋದರ್ಶಯದ್ರವಿಂ ಪ್ರಾಪ್ತೋ ಸತ್ಯಬೋಧೋಸ್ತು ಮೇ ಮತೆ. ವಿದ್ಯಾಯಾಂ ಸತ್ಪರಾಯಣ ದುಗ್ಧಾಬ್ಧೇ ಸಜ್ಜಾತ ಕೀರ್ತಿ ಕಾಮದಾ ಕಾಮಧೇನು ಸತ್ಯಕಾಮ ನಾಮ್ನಿ ಭೂಯಾತ್ ಸತಾಂ ಮುತೆ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಪ್ತಿ ಚಂದಿರಂ ದುರ್ಮತದ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಆಸೇತೋ ರಾತುಷಾರಾದ್ರೇ ಯೋ ದಿಶೋ ಜಿತವನ್ಮೋಹೋ ಸತ್ಯಧ್ಯಾನ ಗುರುಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞ ಕಟಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನ ಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರನ್ ಮಯನ್ ನಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋಸ್ಮಿನ್ ಅಂತರಾಕಾಶಃ ತಸ್ಮಿನ್ ಯದಂತಸ್ತದನ್ವೇಷ್ಟವ್ಯಂ ತದ್ಭಾವ ವಿಜಿಜ್ಞಾಸಿತವ್ಯಂ ಇತಿ. ತಂ ಚೇತ್ ಬ್ರೂಯುಃ ಯದಿದಮಸ್ಮಿನ್ ಬ್ರಹ್ಮಪುರೇ. ಭಗವಂತ ಬ್ರಹ್ಮಪುರ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹ ದೇಹದಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ಬ್ರಹ್ಮಪುರ ಎಂದರೆ ಪರಮಾತ್ಮ ವಾಸವಾಗಿರುವಂತಹ ಮನೆ, ಭಗವಂತ ವಾಸವಾಗಿರುವಂತಹ ಊರು ಮನೆ. ಆ ಮನೆಯಲ್ಲಿ ಊರಿನಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ದಹರೋ ಅಂತರಾಕಾಶ ಪುಂಡರೀಕಂ ವೇಶ್ಮ ಕಮಲವಿದೆ. ಆ ಕಮಲದಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಅಲ್ಲೊಂದು ಆಕಾಶವಿದೆ, ಅತ್ಯಂತ ಅಲ್ಪವಾದ ಆಕಾಶವಿದೆ. ಆ ಆಕಾಶದಲ್ಲಿ ಭಗವಂತ ಇದ್ದಾನೆ. ಹೃದಯದಲ್ಲಿರುವ ಕಮಲಾಕಾಶದಲ್ಲಿ ಕಮಲ ಕರ್ಣಿಕೆಯ ಮಧ್ಯದಲ್ಲಿ ಅಷ್ಟದಲಾತ್ಮಕವಾದ ಕಮಲವದು. ಆ ಕಮಲದ ಮಧ್ಯದಲ್ಲಿ ಪರಮಾತ್ಮ ವಾಸವಾಗಿರುತ್ತಾನೆ. ಆ ವಿಧವಾದಂತಹ ಭಗವಂತನ ವಿಶಿಷ್ಟವಾದಂತಹ ಚಿಂತನವನ್ನ ಬಿಂಬರೂಪಿಯಾದ ಪರಮಾತ್ಮ ಇವನೇ ಸರ್ವಾಂತರ್ಯಾಮಿ ಸರ್ವಾಧಾರ ಅಂತಹ ಭಗವಂತನ ಬಿಂಬರೂಪಿಯಾದ ಪರಮಾತ್ಮನ ಚಿಂತನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಮ ನಿಮ್ಮ ಎಲ್ಲ ಜೀವರಾಶಿಗಳ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿ ಬ್ರಹ್ಮದೇವರನ್ನು ಆರಂಭ ಮಾಡಿ ಮುಕ್ತರಲ್ಲೂ ಅಮುಕ್ತರಲ್ಲೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಕಲಿಪರ್ಯಂತವಾದ ಅಧಮಾಧಮ ಜೀವರವರೆಗೆ ಎಲ್ಲ ಜೀವರಲ್ಲೂ ಅಂತರ್ಯಾಮಿಯಾಗಿ ಭಗವಂತ ವಾಸವಾಗಿದ್ದಾನೆ. ಆ ಭಗವಂತ ನಾನಾ
ರೂಪಗಳಿಂದ ಇದ್ದಾನೆ. ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ ಇತ್ಯಾದಿ. ಆದರೆ ಪರಮಾತ್ಮ ರೂಪನಾದವನು ಮುಖ್ಯವಾಗಿ ಉಪಾಸನೆ ಮಾಡಬೇಕಾದದ್ದು ಯೇಷಾಂ ಬಹಿರುಪಾಸನೇನ ಮೋಕ್ಷ ತೇಷಾಂ ಹೃತ್ಯುಪಾಸನಂ ಕಿಂಚಿತ್ ಕರ್ತವ್ಯಮೇವ ಅಂತ ಹೇಳಿದಂತೆ, ಹೃದಯದಲ್ಲಿ ನಮ್ಮೆಲ್ಲರಿಗೆ ನಮ್ಮ ದೇಹದ ಕಣಗಳಿಗೆ ನಿಯಾಮಕನಾಗಿ ಭಗವಂತ ವ್ಯಾಪಿಸಿದ್ದಾನೆ. ಅಂತಹ ಭಗವಂತನನ್ನ ನಾವು ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಆ ಭಗವಂತನಿಂದ ನಮಗೆ ಅನಂತ ಉಪಕಾರಗಳಿವೆ, ಅವುಗಳನ್ನ ನಾವು ಅವಶ್ಯವಾಗಿ ಸ್ಮರಿಸಬೇಕು. ಅದಕ್ಕಾಗಿ ಶಿಷ್ಯರು ಗುರುಗಳಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಇದೆ ಈ ದೇಹ, ಈ ದೇಹದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಕೇಳ್ತೇವೆ. ಆ ಭಗವಂತ ಎಲ್ಲಿದ್ದಾನೆ, ಯಾರಿದ್ದಾರೆ? ಆ ದಹರಂ ಪುಂಡರೀಕಂ ವೇಶ್ಮ, ದಹರವಾದ, ದಹರ ಅಂದ್ರೆ ಅತ್ಯಲ್ಪವಾದ, ಅತ್ಯಲ್ಪವಾದ ಅತಿ ಸೂಕ್ಷ್ಮವಾದ ಚಿಕ್ಕದಾದ ಯಾವ ಭಗವಂತನ ರೂಪವಿದೆಯೋ ಅದರಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಇದು ಬೇಕಂತ ಅವ್ರಿಗೆ ಬರ್ಸಿ ಬೇಕಂತ ಬರ್ಸಿ ಬೇಕು. ಅಲ್ಲಿ ಆಚಾರ ಕ್ಲೋಸ್ ಮಾಡಿ, ಸ್ವಲ್ಪ ಕ್ಲೋಸ್ ಮಾಡಿ. ಅಲ್ಲಿ ವಿಶ್ವವೇನಿದೆಯಲ್ಲ, ಕಮಲವಿದೆ. ಆ ಕಮಲದಲ್ಲಿ ಅಂತರ್ಯಾಮಿಯಾಗಿರುವ ಯಾವ ಭಗವಂತನೋ, ಯಾರಿದ್ದಾನೋ ಅವನು ಯಾರು, ಅವನ ಮಹಿಮೆ ಏನು ಎನ್ನುವುದಾಗಿ ಪ್ರಶ್ನೆಯನ್ನ ಬರ್ತಾರೆ. ಅದಕ್ಕೆ ಏನು ಉತ್ತರ? ಸಬ್ರುವ ಸಬ್ರೂಯ ಯಾವಾನ್ ವಾ ಅಯಮಾಕಾಶಃ ತಾವಾನೇಶೋ ಅಂತರ್ಹೃದಯ ಆಕಾಶಃ. ಭಗವಂತನ ಅದ್ಭುತವಾದ ಮಹಿಮೆಯನ್ನ ವರ್ಣನೆ ಮಾಡುವುದಕ್ಕೆ ಗುರುಗಳು ಆರಂಭಿಸ್ತಾರೆ. ಗುರುಗಳು ಹೇಳ್ತಾರೆ, ಯಾವಾನ್ ವಾ ಅಯಮಾಕಾಶಃ ತಾವಾನೇಶ ಅಂತರ್ಹೃದಯ ಆಕಾಶ. ಅಯಮಾಕಾಶ ಎಂಬುದಾಗಿ ನಮಗೆ ಎಲ್ಲಿದ್ದಾಗ ಪ್ರತ್ಯಕ್ಷವಾಗಬಹುದೋ ಅಂತಹ ಭಗವಂತನ ಆ ಆಕಾಶವನ್ನ, ಹೊರಗಿರುವಂತಹ ಆಕಾಶವನ್ನ, ಪ್ರಮಾಣ ಪ್ರಮಿತವಾಗುವ ಆಕಾಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಅಂತಹ ಬಾಹ್ಯಾಕಾಶ, ಆ ಬಾಹ್ಯಾಕಾಶ ಅದು ಅವ್ಯಾಕೃತ ಆಕಾಶ, ಜಡವಾದ ಭೂತಾಕಾಶವಲ್ಲ. ಆ ಭೂತಾಕಾಶವಲ್ಲದಂತಹ ಅವ್ಯಾಕೃತ ಆಕಾಶವೇನಿದೆಯೋ ಆ ಆಕಾಶದಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಏಷಃ ಅಂತರ್ಹೃದಯೇ ಆಕಾಶಃ. ಅಂತರ್ಹೃದಯೇ, ಹೃದಯದ ಅಂತಹ ಒಳಗೆ ಪರಮಾತ್ಮ, ಆ ಆಕಾಶ, ಅಂತಹ ಪರಮಾತ್ಮನಿದ್ದಾನೆ. ಉಭೇ ಅಸ್ಮಿನ್ ದ್ಯಾವ ಪೃಥಿವೀ ಅಂತರೇವ ಸಮಾಹಿತೆ. ಈ ಭಗವಂತ ಅವ್ಯಾಕೃತ ಆಕಾಶವು ವ್ಯಾಪಿಯಾಗಿರುವಂತಹ ಯಾವ ಆ ಸಮಂತಾತ್ ಕಾಶಮಾನನಾಗಿರುವಂತಹ ಭಗವಂತನೋ ಅವನೇ, ಹೊರಗಿರುವ ಅನಂತ ದೇಶವ್ಯಾಪಿಯಾದ ಭಗವಂತನೇ ಅಂತರ್ಹೃದಯೇ, ಹೃದಯದ ಮಧ್ಯದಲ್ಲಿ ಆ ಆಕಾಶ, ಆ ಸಮಂತಾತ್ ಕಾಶಮಾನನಾದ ಪರಮಾತ್ಮ. ಇನ್ನೂ ಒಂದು ಅರ್ಥವನ್ನು ಬರೀತಾರೆ, ಆ ಸಮಂತಾತ್ ಕಂ, ಸುಖವನ್ನು ಅಶ ಭೋಗಿಸುವಂತಹ ಭಗವಂತ. ಆ ವಿಧವಾದಂತಹ ಭಗವಂತನ ರೂಪವನ್ನ ಹೇಳ್ತಾ ಇದ್ದಾನೆ. ಈ ಯಾವ ಭಗವಂತ
ಭಗವಂತ ಇದ್ದಾನೆ. ಯಾವಾಕಾಶ, ಹೊರಗಿರುವಂತಹ ಆಕಾಶದಲ್ಲಿ ವ್ಯಾಪಿಸಿದ ಯಾವ ಭಗವಂತನೋ, ಅನಂತ ದೇಶದಲ್ಲಿ ವ್ಯಾಪಿಸಿದ ಪರಮಾತ್ಮನೋ ಆ ಭಗವಂತನೇ ಈಶಃ ಅಂತರ್ಹೃದಯೇ, ಒಳಗಿರುವ ಆಕಾಶ. ಈ ಭಗವಂತನ ಮಹಿಮೆಯನ್ನು ಹೇಳುವಾಗ ಉಪನಿಷತ್ತು ಹೇಳ್ತದೆ, ಉಭೇ ಅಸ್ಮಿನ್ ದ್ಯಾವಾ ಪೃಥಿವಿ ಅಂತರೇವ ಸಮಾಹಿತೆ. ದ್ಯಾವ ಎಂದರೆ ಸ್ವರ್ಗವೆನ್ನುವುದು ಮಾತ್ರವಲ್ಲ, ಸ್ವರ್ಗದ ಮೇಲಿರುವ ಸಕಲ ಲೋಕಗಳು. ಪೃಥಿವಿ ಎಂದರೆ ಪೃಥಿವಿ ಮಾತ್ರವಲ್ಲ, ಪೃಥಿವಿಯ ಕೆಳಗಿರುವ ಎಲ್ಲ ಲೋಕಗಳು. ದ್ಯಾವ ಪೃಥಿವಿ ಎನ್ನುವ ಮಾತಿನಿಂದಲೇನೆ ಸಮಗ್ರವಾಗಿರುವ ಜಗತ್ತನ್ನು ಉಲ್ಲೇಖ ಮಾಡುತ್ತಿದ್ದಾರೆ. ಆ ಸಮಗ್ರವಾದ ಮೇಲಿನ ಲೋಕಗಳು ಹಾಗೂ ಕೆಳಗಿನ ಲೋಕಗಳು ಎಲ್ಲವೂ ಕೂಡ ಆ ಭಗವಂತನಲ್ಲೇನೆ ಮನೆ ಮಾಡಿಕೊಂಡು ಇವೆ. ಉಭೇ ಅಸ್ಮಿನ್ ದ್ಯಾವಾ ಪೃಥಿವಿ ಅಂತರೇವ ಸಮಾಹಿತೆ. ಭಾರಿ ಅದ್ಭುತವಾಗಿರುವಂತಹ ಭಗವಂತನ ಮಹಿಮೆ ನಮಗೆ ನಿಮಗೆ ಯಾರಿಗೂ ಊಹೆ ಮಾಡುವುದಕ್ಕೆ ಸಾಧ್ಯವಿಲ್ಲದಷ್ಟು ಅದ್ಭುತವಾದದ್ದು. ಯಾಕೆ ಅಂತಂದ್ರೆ ಅನಂತನಾದ ಆಕಾಶ ಅಂದ್ರೆ ಪರಮಾತ್ಮ ಹೊರಗಿದ್ದಾನೆ, ಇಲ್ಲ ಅಂತಿಲ್ಲ. ಅವನಲ್ಲಿ ಸಮಸ್ತವಾದ ಪ್ರಪಂಚ ಅಡಕವಾಗಿದೆ ಅನ್ನುವುದು ಸತ್ಯ. ಅದು ಸತ್ಯ. ಅದು ಆಶ್ಚರ್ಯ ಅಂತಾದರೂ ಕೂಡ ಭಾರಿ ದೊಡ್ಡ ಆಶ್ಚರ್ಯವಲ್ಲ. ಆದರೆ ಇನ್ನೊಂದು ಆಶ್ಚರ್ಯವೇನು ಎಂದರೆ ದ್ಯಾವ ಪೃಥಿವಿ ಅಂತರೇವ ಸಮಾಹಿತೆ. ನಮ್ಮ ಹೃದಯಾಕಾಶದಲ್ಲಿ ಯಾವ ಭಗವಂತ ವಾಸವಾಗಿದ್ದಾನೋ ಆ ಭಗವಂತ ಅಂತರ್ಯಾಮಿಯಾದ ಪರಮಾತ್ಮ, ಬಿಂಬರೂಪನಾದ ಪರಮಾತ್ಮ, ಅವನಲ್ಲಿ ಸಮಸ್ತವಾದ ಪ್ರಪಂಚವೂ ಅಡಕವಾಗಿದೆ. ಇಡೀ ಅನಂತವಾಗಿರುವಂತಹ ಜಗತ್ತು, ಏನು ಜಗತ್ತಿನಲ್ಲಿದೆ, ಅವ್ಯಾಕೃತ ಆಕಾಶವೋ, ಕಾಲವೋ, ವರ್ಣವೋ, ಪ್ರಕೃತಿಯೋ, ಹಾಗೂ ಸತ್ವರಜಸ್ತಮೋ ಗುಣಗಳು, ಅಥವಾ ಮಹದಾದಿ ತತ್ವಗಳು, ಅಥವಾ ಅದರ ಒಳಗಿರುವಂತಹ ಬ್ರಹ್ಮಾಂಡವೋ, ಬ್ರಹ್ಮಾಂಡದವರೆಗಿರುವ ಲೋಕಗಳು, ಅದೆಲ್ಲವೂ ಕೂಡ ಭಗವಂತನಲ್ಲಿ ಆಶ್ರಿತವಾಗಿದೆ, ಅಂತರ್ಯಾಮಿಯಾದ ಪರಮಾತ್ಮನಲ್ಲಿದೆ. ಆ ಅಂತರ್ಯಾಮಿಯಾದಂತಹ ಪರಮಾತ್ಮ ಇರುವಂತಹದ್ದು ಕೇವಲ ಅತ್ಯಂತ ಅಲ್ಪವಾದ 1/1 2/1 ಇಷ್ಟೇ ಎತ್ತರವಾಗಿರುವಂತಹ ಒಂದು ಅವಕಾಶ, ಆಕಾಶ, ಜಾಗ. ಅಲ್ಲಿ ಪರಮಾತ್ಮ ಇದ್ದಾನೆ. ಆ ಭಗವಂತನಲ್ಲಿ ಇದೆಲ್ಲವೂ ಮನೆ ಮಾಡಿಕೊಂಡಿದೆ. ನಮಗೆ ನಿಮಗೆ ಇದೆಲ್ಲ ಹಾಸ್ಯಾಸ್ಪದ ಅಂತ ಅನಿಸ್ತದೆ. ಯಾಕೆಂದ್ರೆ ನಮಗೆ ದೇವರ ಅಚಿಂತ್ಯವಾದ ಶಕ್ತಿ, ಅನಂತವಾದ ಶಕ್ತಿ, ಅದ್ಭುತವಾದ ಶಕ್ತಿ, ಆ ಅನಂತವಾದ ಅಚಿಂತ್ಯ ಅದ್ಭುತವಾದ ಶಕ್ತಿ ಏನಿದೆಯೋ ಐದು ನಿಮಿಷಕ್ಕೆ ಅಚಿಂತ್ಯವಾದ ಅನಂತವಾದ ಅದ್ಭುತವಾದ ಶಕ್ತಿಯನ್ನ ಪಡೆದ ಪರಮಾತ್ಮ ಎಂದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಅಸಮರ್ಥರಾಗಿದ್ದೇವೆ. ನಮಗೆ ನಂಬಿಕೆ ಇಲ್ಲ. ಆದ್ದರಿಂದಾಗಿ ಈ ಮಾತನ್ನ ನಾವು ಅನೇಕ ಬಾರಿ ನಾವು ಸಂಶಯ ಪಡ್ತೇವೆ ಪರಮಾತ್ಮನಲ್ಲಿ. ಭಗವಂತ ಶಕ್ತಿಯಾತ್ಮನ ಸಮಸ್ತವಾದ ಪ್ರಪಂಚಕ್ಕೆ ಆಧಾರನಾಗಿದ್ದಾನೆ. ದೇಹೇ ದೇಹೇ ಭಾಗವತ ಹೇಳುತ್ತೆ 2ನೇ ಸ್ಕಂದದಲ್ಲಿ. ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನೆ, ನಾನು ನಿನ್ನ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದೇನೆ, ಇಷ್ಟೇ ಅಲ್ಲ, ನನ್ನಲ್ಲಿ ಇಡಿಯಾದ ಜಗತ್ತು ಆಶ್ರಯವಾಗಿದೆ, ಇಡಿಯಾದ ಜಗತ್ತು ಮನೆ ಮಾಡಿಕೊಂಡಿದೆ. ಯಾರೂ ನನ್ನಲ್ಲಿ ಇಲ್ಲ ಅಂತಿಲ್ಲ, ಅಂತರ್ಯಾಮಿಯಾದ ಭಗವಂತನಲ್ಲಿ ಇಲ್ಲ ಅಂತಿಲ್ಲ. ಇಂಥ ಅದ್ಭುತವಾದಂತಹ ಭಗವಂತನ ಮಹಿಮೆ, ಅದನ್ನ ಪರಮಾತ್ಮ ತನ್ನ ಪುಟ್ಟ ರೂಪವನ್ನು ತೋರಿದಾಗ, ಬಾಯಿ ತೆರೆದು ತೋರಿದಾಗ, ಕೃಷ್ಣನ ಬಾಯಿಯಲ್ಲೇನೆ ಇಡೀ ಬ್ರಹ್ಮಾಂಡವನ್ನು ತೋರಿಸಿ ಪ್ರತ್ಯಕ್ಷಗೊಳಿಸಿದ್ದಾನೆ, ಪ್ರಮಾಣದಿಂದ ಸಾಧಿಸಿದ್ದಾನೆ ಪರಮಾತ್ಮ. ಅಂಥದ್ದು ಭಗವಂತನ ಶಕ್ತಿ ಸಾಮರ್ಥ್ಯಗಳು. ಉಭೇ ಅಸ್ಮಿನ್ ದ್ಯಾವಾ ಪೃಥಿವಿ ಅಂತರೇವ ಸಮಾಹಿತೆ ಉಭಾವಗ್ನಿಶ್ಚ ವಾಯುಶ್ಚ. ಉಭೇ ಏನು? ದ್ಯಾವಾ ಪೃಥಿವಿ ಸಾಕಲ್ಲ, ಉಭೇ ಏನು? ಅದಕ್ಕೆ ಶಾಸ್ತ್ರಕಾರರು ಬರೀತಾರೆ, ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಲೋಕಕ್ಕೆ ಅಭಿಮಾನಿನಿ, ಅರ್ಥಾತ್ ಮೇಲಿನ ಲೋಕಗಳಿಗೆ ಅಭಿಮಾನಿ ದೇವತೆಯಾಗಿರುವಂತಹ ಯಾರೋ ಇದ್ದಾರೆ, ಪೃಥ್ವಿ ಕೆಳಗಿನ ಲೋಕಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಅವರು 2 ವಿಧವಾದವರು. ಒಂದು ಮುಕ್ತರಾದವರು, ಇನ್ನೊಬ್ಬರು ಅಮುಕ್ತರಾದವರು. ಹಿಂದೆ ಈ ಮೇಲಿನ ಲೋಕಗಳಿಗೆ ಅಭಿಮಾನಿಗಳಾಗಿ ಇದ್ದು ಈಗ ಮುಕ್ತರಾದವರು. ಹಿಂದೆ ಕೆಳಗಿನ
ಕೆಳಗಿನ ಲೋಕಗಳಿಗೆ ಅಭಿಮಾನಿಗಳಾಗಿದ್ದು ಯಾರು ಮುಕ್ತರಾಗಿದ್ದಾರೆ ಅವರಿಬ್ಬರನ್ನ, ಸಂಸಾರಿ ಮತ್ತು ಮುಕ್ತರಿಬ್ಬರನ್ನು ಕೂಡ ಸಂಗ್ರಹಿಸಬೇಕು ಅಂತನ್ನುವ ಕಾರಣದಿಂದ ಶಾಸ್ತ್ರ ಉಪನಿಷತ್ತು ಉಭೇ ಎಂಬ ಶಬ್ದ ಪ್ರಯೋಗವನ್ನು ಮಾಡುತ್ತಿದೆ. ಉಭೇ ಅಸ್ಮಿನ್ ದ್ಯಾವ ಪೃಥಿವಿ ಅಂತರೇವ ಸಮಾಹಿತೆ. ಮುಕ್ತರಾದ ಅಮುಕ್ತರಾದ ಸಕಲ ಲೋಕಾಭಿಮಾನಿ ದೇವತೆಗಳು ಸಕಲ ಲೋಕಗಳಿಂದ ಸಹಿತರಾಗಿ, ತಮ್ಮಿಂದ ಅಭಿಮನ್ಯಮಾನವಾದ ಸಕಲ ಲೋಕಗಳಿಂದ ಸಹಿತರಾಗಿ, ನಮ್ಮ ನಿಮ್ಮ ಎಲ್ಲ ಜೀವರಾಶಿಗಳ ಹೃದಯ ಮಧ್ಯದಲ್ಲಿರುವ ಆಕಾಶದಲ್ಲಿ ನೆಲೆಸಿದ ಪರಮಾತ್ಮನಲ್ಲಿ ಆಶ್ರಯವನ್ನು ಪಡೆದಿವೆ. ಸವಿಕಾಸ ಮಾಸತ ಆಗ ಹೇಳುವಂತೆ ಅತ್ಯಂತ ಸ್ಪಷ್ಟವಾಗಿ ವಿವರವಾಗಿ ಎಲ್ಲವೂ ಕೂಡ ವಾಸವಾಗಿವೆ. ಅಂತರೇವ ಉಭಾವಗ್ನಿಶ್ಚ ವಾಯುಶ್ಚ, ಮತ್ತೆ ಅಗ್ನಿ ಮತ್ತು ವಾಯು ಎಂಬ ದೇವತೆಗಳು, ಆ ಅಗ್ನಿ ಮತ್ತು ವಾಯು ಎಂಬ ಭೂತಗಳು, ಜಡವಾದ ಭೂತಗಳು ಹಾಗೂ ತದಭಿಮಾನಿ ದೇವತೆಗಳು ಅವರಿಬ್ಬರೂ ಕೂಡ ಮತ್ತೆ ಮುಕ್ತರು ಮತ್ತು ಅಮುಕ್ತರು. ಮುಕ್ತನಾದ ಅಗ್ನಿ, ಮುಕ್ತನಾದ ವಾಯು, ಅಮುಕ್ತನಾದ ಅಗ್ನಿ, ಅಮುಕ್ತನಾದ ವಾಯು ಹಾಗೂ ಅಮುಕ್ತನಾದ ಅಗ್ನಿವಾಯುಗಳಿಂದ ಅಭಿಮನ್ಯಮಾನವಾಗಿರುವಂತಹ ಆ ಜಡ ತತ್ವಗಳು ಅವು ಕೂಡ ಹೃದಯದಲ್ಲಿರುವ ಪರಮಾತ್ಮನಲ್ಲಿ ಆಶ್ರಯ ಪಡೆದಿವೆ. ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯ ಚಂದ್ರಮಸವು ಉಭವು, ಮುಕ್ತರಾದ ಅಮುಕ್ತರಾದ ಸೂರ್ಯ ಚಂದ್ರರು, ಇಡೀ ಜಗತ್ತು ವಿದ್ಯುತ್ ನಕ್ಷತ್ರಾಣಿ, ವಿದ್ಯುತ್ತುಗಳು ನಕ್ಷತ್ರಗಳು, ಯಚ್ಚ ಅಸ್ಯ ಈಹ ಅಸ್ತಿ. ಅದ್ಭುತವಾದ ಮಾತು. ಅಸ್ಯ ಈ ಅಧಿಕಾರಿಯಾದ ಜೀವ ಏನಿದ್ದಾನೆ ಅವನಿಗೆ ಸಂಬಂಧಪಟ್ಟದ್ದು ಏನೇನಿದೆಯೋ ಇಲ್ಲಿ, ಅರ್ಥಾತ್ ಸಂಸಾರದಲ್ಲಿ ಇದ್ದದ್ದು ಯಚ್ಚ ಈಹ ನಾಸ್ತಿ, ಇಲ್ಲಿಲ್ಲ. ಅವರಿಗೆ ಎಲ್ಲವೂ ಮುಕ್ತಿಯನ್ನು ಹೊಂದಿಬಿಟ್ಟಿದ್ದಾರೆ. ಆದ್ದರಿಂದ ಅಂತವರದಲ್ಲ. ಅಂಥ ಮುಕ್ತರಾದ ಜೀವರು, ಅಮುಕ್ತರಾದ ಜೀವರು ಹಾಗೂ ಅವರ ಸಂಬಂಧಿಯಾದ ಪದಾರ್ಥಗಳು ಅವೂ ಕೂಡ ಅನಂತ ಮುಕ್ತರು, ಅನಂತ ಸಂಸಾರಿಗಳು. ಅವರು ಕೂಡ ಪರಮಾತ್ಮನಲ್ಲಿ ಬಿಂಬರೂಪಿಯಾದ ಅಂತರ್ಯಾಮಿಯಾದ ಹೃದಯಾಕಾಶವಾಸಿಯಾದ ಪರಮಾತ್ಮನಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಯಚ್ಚ ಅಸ್ಯ ಇಹ ಅಸ್ತಿ ಯಚ್ಚ ನಾಸ್ತಿ ಸರ್ವಂ ತದಸ್ಮಿನ್ ಸಮಾಹಿತ. ಎಲ್ಲವೂ ಆ ಪರಮಾತ್ಮನಲ್ಲಿ ವಾಸವಾಗಿದೆ, ಎಲ್ಲವೂ ಪರಮಾತ್ಮನಲ್ಲಿ ಆಶ್ರಯ ಪಡೆದಿವೆ. ಇದು ನಾವು ಬಿಂಬರೂಪಿಯಾದ ಪರಮಾತ್ಮನ ಆವಾಹನೆಯನ್ನ ಪ್ರತಿಮೆಯಲ್ಲಿ ಮಾಡುವುದಕ್ಕಿಂತ ಪೂರ್ವದಲ್ಲಿ, ಅಗ್ನಿಯಲ್ಲಿ ಆವಾಹನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ, ಶಾಲಿಗ್ರಾಮದಲ್ಲಿ ಅನುಸಂಧಾನ ಮಾಡುವುದಕ್ಕಿಂತ ಪೂರ್ವದಲ್ಲಿ ಈ ಭಗವಂತನ ಅದ್ಭುತವಾದ ಈ ಮಹಿಮೆಯನ್ನ ಚಿಂತನೆ ಮಾಡಿ ಅನಂತ ಜಗದಾಶ್ರಯನಾಗಿರುವಂತಹ ಪರಮಾತ್ಮ, ಸ್ವಾಶ್ರಯಾಶ್ರಯನಾಗಿರುವಂತಹ ಭಗವಂತ, ಆ ಭಗವಂತನನ್ನ ಅಂತೆಯೇ ಆತ್ಮಾನಮೇವ ಲೋಕಮುಪಾಸೀತ ಅಂತ ಬೃಹದಾರಣ್ಯಕ ಹೇಳಿದರೆ, ನಿರೋಧೋ ಮುಕ್ತಿ ಆಶ್ರಯ ಎಂಬುದಾಗಿ ಪರಮಾತ್ಮನನ್ನ ಆಶ್ರಯ ಅಂತ ಹೇಳ್ತದೆ. ಅದೇ ರೀತಿ ಮುಕ್ತಾನಂ ಪರಮಾಗತಿ ಅಂತ ಹೇಳಿ ಪರಮ ಗಮ್ಯನಾದವನು ಅಂತ ಪರಮಾತ್ಮನಿಗೆ ಹೇಳುತ್ತದೆ. ಹೀಗೆ ನಾನಾ ವಿಧವಾದ ವೇದ ವಚನಗಳಲ್ಲಿ ಈ ಮಾತು ಅತೀ ಸ್ಪಷ್ಟವಾಗಿದೆ. ಆದ್ದರಿಂದ ಆ ಭಗವಂತ ಸಕಲ ದೇವತೆಗಳಿಗೆ, ಸಕಲ ಜೀವರಿಗೆ, ಸಕಲ ಜಡಗಳಿಗೆ, ಮುಕ್ತರಿಗೆ, ಅಮುಕ್ತರಿಗೆ, ಭಾವಗಳಿಗೆ, ಅಭಾವಗಳಿಗೆ, ಚೇತನಗಳಿಗೆ, ಅಚೇತನಗಳಿಗೆ, ಎಲ್ಲ ವಸ್ತುಗಳಿಗೂ ಕೂಡ ಪರಮಾತ್ಮ ಆಶ್ರಯನಾಗಿದ್ದಾನೆ, ಆಶ್ರಯ ಧಾತುವಾಗಿದ್ದಾನೆ. ಆ ಭಗವಂತನಲ್ಲಿ ನೆಲೆಗೊಂಡಿದೆ ಅನ್ನುವುದೇ ಈ ಮಾತನ್ನೇ ಹೇಳುವುದಕ್ಕಾಗಿ. ಇದು ಎಷ್ಟು ವ್ಯಾಪಕವಾಗಿದೆ ಅಂತ ಅನ್ನುವುದನ್ನ ನಮ್ಮ ನಿತ್ಯ ಸರ್ವಗತ ಸ್ಥಾನ ಅಂತನೋ ಉಪನಿಷತ್ತಿನಲ್ಲಿ ಗೀತೆಯಲ್ಲಿ ಹೇಳುವಂತೆ, ಸಭೂಮಿಂ ವಿಶ್ವತೋ ಮೃತ್ವ ಅಧ್ಯತಿಷ್ಠದಶಾಂಗುಲಂ ನಮ್ಮ ಹೃದಯದಲ್ಲಿ 10 ಅಂಗುಲವಾದಂತಹ ಹೃದಯದಲ್ಲಿ ವಾಸವಾಗಿರುವ ಪರಮಾತ್ಮ ಎಂಬ ಅರ್ಥವನ್ನು ಹೇಳಿ ಅಂಥ ಪರಮಾತ್ಮನ ಮಹಿಮೆಯನ್ನು ಹೇಳುವುದಕ್ಕಾಗಿ ಸಭೂಮಿಂ ವಿಶ್ವತೋ ಮೃತ್ವ, ಭೂಮಿಂ ಅಂತನ್ನುವ ಶಬ್ದಕ್ಕೆ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ, ಇಡೀ ಸಂಸಾರ ಜಗತ್ತಿನ ಎಲ್ಲ ವಸ್ತುಗಳು ಅವುಗಳನ್ನ ಆವರಿಸಿ ಇದ್ದಾನೆ ಪರಮಾತ್ಮ. ಅಂದರೆ ಆ ಭಗವಂತನೇ ಬಿಂಬರೂಪವಾಗಿ ಅಣೋರಣೀಯಾನ್ ನಮ್ಮ ಹೃದಯದಲ್ಲಿ, ಮಹತೋ ಮಹೀಯಾನ್ ಜಗತ್ತಿನ ಹೊರಗಡೆ, ಹೀಗೆ ಭಗವಂತ ವಾಸವಾಗಿದ್ದಾನೆ. ಇಂಥ ಪರಮಾತ್ಮನೇ ನಮ್ಮ ಬಿಂಬರೂಪನಾದವ. ಆದ್ದರಿಂದಲೇನೆ ಬಿಂಬ ಮತ್ತು ಉಪಾಧಿಗಳ ಸನ್ನಿಧಿಯ ನಾಶವಾಗುವುದಿಲ್ಲವಾದ್ದರಿಂದಾಗಿ ಜೀವರಿಗೂ ನಾಶವಿಲ್ಲ, ಪ್ರತಿಬಿಂಬರಾದ ಜೀವರಿಗೆ ನಾಶವಿಲ್ಲ ಎನ್ನುವಂತಹ ಗೀತೆಯ ಸಿದ್ಧಾಂತ ಇದರಿಂದ ನಮಗೆ ಸಿದ್ಧವಾಗುತ್ತೆ. ಹೀಗೆ ಪರಮಾತ್ಮನ ಈ ವಿಶಿಷ್ಟವಾಗಿರುವಂತಹ ರೂಪದ ಚಿಂತನವನ್ನ ನಮಗೆ ಉಪನಿಷತ್ತು ಕೊಡ್ತಾ ಇದೆ. ಯಚ್ಚ ಸಂಭೂಯಾದ್ಯಾವಾನ್ವಾ ಅಯಮಾಕಾಶಃ ತಾಮಾನೇಶೋ ಅಂತರ್ಹೃದಯ ಆಕಾಶಃ ಉಭೇ ಅಸ್ಮಿನ್ ದ್ಯಾವಾ ಪೃಥಿವಿ ಅಂತರೇವ ಸಮಾಹಿತೆ ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯ ಚಂದ್ರಮಸೌ ಉಭವು
ವಿದ್ಯುಲ್ ನಕ್ಷತ್ರಾಣಿ ಯಚ್ಚ ಅಸ್ಯ ಇಹ ಅಸ್ತಿ. ಈ ಅಧಿಕಾರಿಗೆ ಸಂಬಂಧಪಟ್ಟದ್ದು ಸಂಸಾರದಲ್ಲಿ ಏನೇನಿದೆಯೋ ಅದು ಯಾವುದೆಲ್ಲ ಸಂಸಾರದಲ್ಲಿಲ್ಲ ಮುಕ್ತಿಗೆ ಹೋಗಿಬಿಟ್ಟಿದೆ ಅಂತದ್ದು ಅವೆಲ್ಲವೂ ಕೂಡ ಸರ್ವಂ ತತ್ ಅಸ್ಮಿನ್ ಸಮಾಹಿತಂ. ಈ ಪರಮಾತ್ಮನಲ್ಲಿ ಅದೆಲ್ಲವೂ ಸಮಾಹಿತವಾಗಿದೆ. ಸಮಾಹಿತವಾಗಿದೆ ಅಂದ್ರೆ ಸಮ್ಯಕ್ಕಾಗಿ ಆಹಿತವಾಗಿದೆ. ಅಂದ್ರೆ ಇದು ಕೊನೆ ನೆಲೆ, ಕೊನೆ ನೆಲೆ, ಕೊನೆ ಆಶ್ರಯ. ಇದಕ್ಕೆ ಇನ್ನೇನು ಆಶ್ರಯವಿಲ್ಲ. ದೇವರು ಯಾರಿಗೂ, ದೇವರು ಎಲ್ಲದಕ್ಕೂ ಆಶ್ರಯನಾಗಿದ್ದಾನೆ, ದೇವರಿಗೆ ಇನ್ನೊಬ್ಬರು ಯಾರು ಆಶ್ರಯರಿಲ್ಲ ಎನ್ನುವ ಅಭಿಪ್ರಾಯದಿಂದ ಪರಮಾತ್ಮನೇ ಸರ್ವರಿಗೆ ಸಮಾಹಿತಂ. ತಂ ಚೇತ್ ಬ್ರೂಯುಃ ಅಸ್ಮಿಂಶ್ಚೇದಿದಂ ಬ್ರಹ್ಮಪುರೇ ಸರ್ವಂ ಸಮಾಹಿತಂ ಸರ್ವಾಣಿ ಚ ಭೂತಾನಿ ಚ ಸರ್ವೇ ಕಾಮಾಃ ಸರ್ವೇ ಚ ಕಾಮಾಃ ಯದೇನಂ ಜರ ಅವಾಪ್ನೋತಿ ಪ್ರಧ್ವಂಸತೇವ. ಈ ಬ್ರಹ್ಮಪುರ ದೇಹ, ಈ ದೇಹದಲ್ಲಿ ಈ ಅಂತರ್ಯಾಮಿಯಾದ ಪರಮಾತ್ಮನಿದ್ದಾನೆ. ಪರಮಾತ್ಮನಲ್ಲಿ ಸಮಸ್ತವಾದ ಜಗತ್ತು ಆಶ್ರಯಿಸಿದೆ ಅಂತ ನೀವು ಹೇಳಿದ್ರಿ, ಸಂತೋಷ. ಈ ದೇಹ ಸತ್ತು ಹೋದಾಗ, ದೇಹಕ್ಕೆ ಮುಪ್ಪು ಬಂದಾಗ ಒಳಗಿರುವ ಅಂತರ್ಯಾಮಿಯಾದ ಆ ಭಗವಂತನಿಗೆ, ಆ ಆಕಾಶನಾಮಕನಾದ ಪರಮಾತ್ಮನಿಗೆ ಅವನಿಗೂ ಮುಪ್ಪು ಬರುತ್ತಾ? ಅವನು ಸತ್ತೋಗ್ತಾನ? ಅವನಿಗೂ ನಾನಾ ವಿಧವಾದ ವೈಕ್ಲವ್ಯಗಳು ಬರುತ್ತವ ಅಂತನ್ನುವುದಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಶಿಷ್ಯರು. ಮುಗಿತು. ಎನ್ನುವುದಾಗಿ ಪ್ರಶ್ನೆಯನ್ನ ಕೇಳುತ್ತಾರೆ. ತಂಚೇತ್ ಬ್ರೂಯುಃ ಅಸ್ಮಿಂಶ್ಚೇತ್ ಇದಂ ಬ್ರಹ್ಮಪುರೇ ಅಸ್ಮಿಂಶ್ಚೇದಿದಂ ಬ್ರಹ್ಮಪುರೇ ಸರ್ವಂ ಸಮಾಹಿತಂ ಸರ್ವಾಣಿ ಚ ಭೂತಾನಿ ಸರ್ವೇ ಚ ಕಾಮಾಃ ಯದಾ ಏನಂ ಜರ ಅವಾಪ್ನೋತಿ ಪ್ರಧ್ವಂಸತೇವ. ಮುಪ್ಪು ಬರುತ್ತದೆ ಅಂತಾಗಲಿ ಅಥವಾ ನಾಶವಾಗತ್ತೆ ಅಂತಾಗಲಿ ಆದಾಗ ಕಿಂ ತತೋ ಅತಿಶಿಷ್ಯತೆ ಇತಿ, ಏನು ಉಳಿಯತ್ತೆ ಅನ್ನುವುದಾಗಿ ಪ್ರಶ್ನೆ ಕೇಳಿದಾಗ ಶಾಸ್ತ್ರಕಾರರು ಗುರುಗಳು ಹೇಳ್ತಾರೆ, ಸಬ್ರೂಯಾತ್ ನಾಸ್ಯ ಜನಯ ಏತಜ್ಜೀರ್ಯತಿ. ಈ ದೇಹ ಮುಪ್ಪು ಹೊಂದಿದೆ ಅಂತಂದಾಗ ತದಂತರ್ಯಾಮಿಯಾದ ಭಗವಂತನಿಗೆ ಮುಪ್ಪು ಬರುವುದಿಲ್ಲ. ನಾಸ್ಯ ಜನಯ ಏತಜ್ಜೀರ್ಯತಿ, ಪರಮಾತ್ಮನಿಗೆ ದೇಹಕ್ಕೆ ಮುಪ್ಪು ಬಂದರೆ ಪರಮಾತ್ಮ ಅದರ ಜೀವನೇ ಮುಪ್ಪು ಹೊಂದುವುದಿಲ್ಲ. ಕೇವಲ ಅವನು ಅನುಭವಿಸ್ತಾನಷ್ಟೇ ಹೊರತು ಅವನು ಮುಪ್ಪು ಆಗುವುದಿಲ್ಲ. ಅವನಿಗೆ ಅವನು ಅನಾದಿನಿತ್ಯನಾದವ, ಅವನು ಅವ್ಯಯನಾದವ. ಹೀಗಿರುವಾಗ ತದಂತರ್ಯಾಮಿಯಾದ ತತ್ಸ್ವಾಮಿಯಾದ ಅನಂತ ಶಕ್ತಿಶಾಲಿಯಾದ ಪರಮಾತ್ಮನಿಗೆ ಮುಪ್ಪು ಬರುತ್ತೆ ಅಂತ ಹೇಗೆ ಹೇಳೋದು? ಸರ್ವಥಾ ಸಾಧ್ಯವಿಲ್ಲ. ಆದ್ದರಿಂದ ನಾಸ್ಯ ಜನಯ ಏತಜ್ಜೀರ್ಯತೆ ನವದೇ ನಾಸ್ಯ ಹನ್ಯತೆ. ಭಗವಂತ ಈ ದೇಹಕ್ಕೆ ನಾಶವಾದರೆ, ದೇಹವನ್ನ ಕತ್ತರಿಸಿ ಹಾಕಿದರೆ, ದೇಹವನ್ನ ಸಂಹಾರ ಮಾಡಿದ ಮಾತ್ರಕ್ಕೆ ಸರ್ವಥಾ ಪರಮಾತ್ಮನಿಗೆ ಏನೂ ಯಾವ ವಿಧವಾದ ವಿಕಾರಗಳು ಆಗುವುದಿಲ್ಲ. ನಾಸ್ಯ ಜರಯ ಏತಜ್ಜೀರ್ಯತಿ ನವಧೇ ನಾಸ್ಯ ಹನ್ಯತೆ ಏತತ್ ಸತ್ಯಂ ಬ್ರಹ್ಮಪುರಂ ಅಸ್ಮಿನ್ ಕಾಮಾಃ ಸಮಾಹಿತಾಃ. ನಾವು ಇಷ್ಟಪಟ್ಟ ಇಚ್ಛೆ ಮಾಡಿದ ಏನೇನು ವಸ್ತುಗಳಿವೆಯಲ್ಲ ಅವೆಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ. ಯಾರೇ ಮುಕ್ತರಾದವರು ಬಯಸಿದ್ದೂ ದೇವರ ಅಧೀನ, ಅಮುಕ್ತರಾದವರು ಬಯಸಿದ್ದೂ ಭಗವಂತನ ಅಧೀನ, ದೈತ್ಯರು ಬಯಸುವುದು ಭಗವಂತನ ಅಧೀನ. ಯಾರೇ ಏನೇ ಇಷ್ಟಾರ್ಥವನ್ನ ಬೇಡ್ತಾರೆ, ಬಯಸ್ತಾರೆ, ಅಪೇಕ್ಷಿಸ್ತಾರೆ, ಹಣವೋ ಕಾಸವೋ ಆರೋಗ್ಯವೋ ಐಶ್ವರ್ಯವೋ ಹೆಂಡತಿಯೋ ಮಕ್ಕಳವೋ ಮನೆಯೋ ಕೀರ್ತಿಯೋ ಪ್ರತಿಷ್ಠೆಯೋ ಅಧಿಕಾರವೋ ಸ್ವರ್ಗವೋ ಮೋಕ್ಷವೋ ಎಲ್ಲವೂ ಭಗವಂತನ ಅಧೀನವಾಗಿದೆ. ಭಗವಂತನನ್ನು ಬಿಟ್ಟು ಇನ್ಯಾರೂ ಅದಕ್ಕೆ ನಿಯಾಮಕರಲ್ಲ. ಪರಮಾತ್ಮ ಅದಕ್ಕೆಲ್ಲ ಆಶ್ರಯ, ಪರಮಾತ್ಮ ಅದಕ್ಕೆಲ್ಲ ನಿಯಾಮಕ. ಭಗವಂತನ ಅಧೀನವಾಗಿ ಭಗವಂತನ ಇಚ್ಛೆಯಿಂದಲೇನೆ ಈ ಎಲ್ಲ ಪದಾರ್ಥಗಳು ದೊರೆಯುವಂತಹದ್ದು. ಆದ್ದರಿಂದ ಏತತ್ ಸತ್ಯಂ ಬ್ರಹ್ಮಪುರಂ, ಸತ್ಯಂ ಅಂತನ್ನುವ ಶಬ್ದಕ್ಕೆ ನಿತ್ಯ ಅಂತರ್ಥ. ಸದಾಭವಂ ಸತ್ಯಂ, ಸದಾತನಂ ಸತ್ಯಂ. ಹಾಗಾಗಿ ಏತತ್ ಸತ್ಯಂ ಬ್ರಹ್ಮಪುರಂ, ಈ ಪರಮಾತ್ಮ ಅನಾದಿ ನಿತ್ಯನಾಗಿದ್ದಾನೆ. ಸಂಭೋಗ ಪ್ರಾಪ್ತಿ ಇತಿ ಚೇನ್ನ ವೈಶೇಷ್ಯ ಇತ್ಯಾದಿಯಾಗಿ ಇದೇ ಮಾತನ್ನ ಇನ್ನೊಂದು ಸೂತ್ರದಲ್ಲಿ ಅರ್ಭಗೋಕಸ್ವಾತ್ ತದ್ವ್ಯಪದೇಶ ನೇತಿ ಚೆನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಇತ್ಯಾದಿ ಸೂತ್ರಗಳಲ್ಲಿ ಹೇಳ್ತಾರೆ. ಪರಮಾತ್ಮನ ಸಂಭೋಗ ಪ್ರಾಪ್ತಿ ರೀತಿ ಚಿನ್ನ ವೈಶೇಷ್ಯ ಅಂತನ್ನುವುದಕ್ಕೆ ಅರ್ಥ, ಯಾವುದೋ ಒಂದು ಕಾಡಿಗೆ ಬೆಂಕಿ ಹತ್ತಿದ್ರೆ ಕಾಡಿನಲ್ಲಿರುವ ಆಕಾಶ ಸುಟ್ಟೋಗುತ್ತಾ? ಇಲ್ಲ. ಕಾಡು ಬೆಂಕಿ ಹತ್ತಿದರೆ ಕಾಡಿನಲ್ಲಿರುವ ಆಕಾಶಕ್ಕೆ ಬೆಂಕಿ ಹತ್ತೋದಿಲ್ಲ. ಬೆಂಕಿ ಸುಡುವ ಆಕಾಶ ಸುಟ್ಟು ಹೋಗುವುದಿಲ್ಲ.
ಆಕಾಶಕ್ಕೇನೆ ಈ ರೀತಿಯಾಗಿ ಕಾಡಿಗೆ ಬೆಂಕಿ ಹತ್ತಿದಾಗ ಆಕಾಶ ನಾಶವಾಗದಿದ್ದಾಗ ಆಕಾಶವಲ್ಲ, ಜಡವಾದ ಆಕಾಶವಲ್ಲ, ಅನಂತ ಶಕ್ತಿಶಾಲಿಯಾದಂತಹ ಭಗವಂತನಿಗೆ ಎಂದಾದರೂ ಏನಾದರೂ ಕೆಟಕಾಗುವುದು ಸಾಧ್ಯವಾ? ಇಲ್ಲ, ಸರ್ವಥಾ ಸಾಧ್ಯವಿಲ್ಲ. ಹಾಗಾಗಿ ಜೀವರಿಗೆಲ್ಲರಿಗೂ ದುಃಖವಾಗಬಹುದು, ಜೀವರೆಲ್ಲರಿಗೆ ರೋಗವಾಗಬಹುದು, ವಧ ಬರಬಹುದು, ಮುಪ್ಪು ಹಿಡಿಬಹುದು, ಎಲ್ಲವೂ ಆಗಬಹುದು. ಅಂತರ್ಯಾಮಿಯಾದ ಭಗವಂತ ಮಾತ್ರ ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಮ್ ಅಂತ ಹೇಳಿದಂತೆ ಪರಮಾತ್ಮನಿಗೆ ದೊಡ್ಡದಾದ ವೈಶಿಷ್ಟ್ಯವಿದೆ, ವಿಶೇಷವಿದೆ, ಅತ್ಯಧಿಕವಾದ ಸಾಮರ್ಥ್ಯವಿದೆ. ಹಾಗಾಗಿ ಆದ್ದರಿಂದ ಅಸ್ಮಿನ್ ಕಾಮ ಸಮಾಹಿತ, ಎಲ್ಲ ಕಾಮಗಳು, ಎಲ್ಲ ಇಷ್ಟಾರ್ಥಗಳು ಭಗವಂತನ ಅಧೀನವಾಗಿ ನಮಗೆ ಸಿಗುವಂತಹದ್ದು, ಭಗವಂತನಿಗೆ ಬೇಡಿದರೆ ಮಾತ್ರ ಸಿಗುವಂತಹದ್ದು, ಭಗವಂತ ಇಚ್ಛೆ ಪಟ್ಟರೆ ಮಾತ್ರ ನಮಗೆ ದೊರೆಯುವಂತಹದ್ದು. ಭಗವಂತನನ್ನು ಬಿಟ್ಟು ಇನ್ಯಾರೂ, ಲಕ್ಷ್ಮೀದೇವಿ, ವಾಯುದೇವರು, ಬ್ರಹ್ಮದೇವರು, ಸರಸ್ವತ್ಯಾದಿಗಳು ಕೂಡ ಯಾವ ದೇವತೆಗಳು, ಯಾವ ಗುರುಗಳು, ಯಾರಿಗೂ ಏನೂ ಸಾಮರ್ಥ್ಯವಿಲ್ಲ. ಯಾರ ಸಾಮರ್ಥ್ಯವಿದೆ ಅಂತಾದರೂ ಅದು ಭಗವಂತನ ಅಧೀನವಾದ ಸಾಮರ್ಥ್ಯವಿದೆ. ನಮ್ಮ ಹಿರಿಯರ, ಗುರುಗಳ, ಜ್ಞಾನಿಗಳ, ದೇವತೆಗಳ, ಸಜ್ಜನರ, ವಾಯುದೇವರ, ಲಕ್ಷ್ಮೀದೇವಿಯ ಅನುಗ್ರಹದಿಂದ ಐಶ್ವರ್ಯವೋ, ಆರೋಗ್ಯವೋ, ಆಯುಷ್ಯವೋ, ಸಂತಾನವೋ, ನಾನಾ ವಿಧವಾದ ಸಮೃದ್ಧಿಗಳನ್ನ ನಾವು ಭೋಗಿಸ್ತೇವೆ. ಅದೆಲ್ಲವೂ ಭಗವಂತನ ಅಧೀನವಾದದ್ದು. ಯಾಕೆ ಅಂದ್ರೆ ಕಾಮೇನ ಮೇ ಕಾಮ ಆಗಾತ್ ಹೃದಯಾದ್ ಹೃದಯಂ ಮೃತ್ಯೋಹೋ ಅಂತ ಹೇಳಿದಂತೆ ಅವರೆಲ್ಲರೂ ಇಚ್ಛೆ ಪಡುವುದನ್ನ ಭಗವಂತ ಇಚ್ಛೆ ಪಟ್ಟಿರ್ತಾನೆ. ಆದ್ದರಿಂದಾಗಿ ಭಗವಂತ ಇಚ್ಛೆ ಪಟ್ಟದ್ದಕ್ಕಾಗಿ ಅವೆಲ್ಲವೂ ಕೂಡ ಆಯಾ ದೇವತೆಗಳು ಬಯಸಿದ್ದನ್ನ ಭಗವಂತ ಕೈಗೂಡಿಸಿಕೊಡ್ತಾನೆ, ಅವರ ಮನೋರಥವನ್ನು ಈಡೇರಿಸ್ತಾನೆ. ಅಸ್ಯ ಭದ್ರಂ ಭವತು ಅಂತಂದಾಗ ಭಗವಂತನ ಅನುಗ್ರಹದಿಂದ ಅವರಿಗೆ ಭದ್ರವಾಗತ್ತೆ ಇತ್ಯಾದಿ. ಹಾಗಾಗಿ ಏಷ ಆತ್ಮ ಅಪಹತ ಪಾಪ, ಇವನೇ ಸರ್ವಸ್ವಾಮಿ, ಇವನೇ ಅಪಹತ ಪಾಪ, ಎಲ್ಲ ಪಾಪಗಳಿಂದ ಮುಕ್ತನಾದವ, ನಿತ್ಯದಲ್ಲಿ ಮುಕ್ತನಾದವ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಅಪಹತ ಪಾಪ ವಿಜರಃ ವಿಮೃತ್ಯು ವಿಶೋಕಃ ವಿಜಿಗಿತ್ಸಃ ಪಿಪಾಸಃ ಸತ್ಯಕಾಮಃ ಸತ್ಯ ಸಂಕಲ್ಪ. ಭಗವಂತ ಅಂತ ಭಗವಂತನೇ ಸತ್ಯಕಾಮನಾಗಿದ್ದಾನೆ, ಅಂತ ಭಗವಂತನೇ ಸಂಕಲ್ಪನಾಗಿದ್ದಾನೆ.